ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಅಂದರೆ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಜೊತೆ ಎಲ್ಲರೂ ಔಟಿಂಗ್ ಹೋಗೋದು ನಮ್ಗೆ ಹವ್ಯಾಸ ಆಗಿ ಹೋಗ್ಬಿಟ್ಟಿದೆ. ಹಾಗೆ ಈಗ ಈ ಹೊಸ ರೋಡ್ ಹತ್ರ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡ್ ಹತ್ರ ಒಂದು ಹೊಸ ಎಕ್ಸಿಬಿಷನ್ ಬಂದಿದೆ ಅಂತ. ಒಳಗೆ ಎಂಟ್ರ್ ಆದ ತಕ್ಷಣ ಕಲರ್ ಕಲರ್ ಮೀನುಗಳು, ಅಲ್ಲಿ ಚಂದದ ನೀರಿನ ಸರಬರಾಜು, ಅದ್ರ ಜೊತೆ ಚಂದದ ಮೀನುಗಳು ಇದ್ವು. ಅದ್ರ ಜೊತೆ ನನ್ನ ಮಗನ ಆಟ ಅಂತೂ ನೋಡುತ್ತಿರೋದು. ಹಾಗೆ ಕಂಟಿನ್ಯೂಸ್ ಆಗಿ ಜನಗಳು ಬರ್ತಾ ಇದ್ದದ್ರಿಂದ ಹಾಗೆ ಸ್ವಲ್ಪ ಜನಜಂಗುಳಿ ಇತ್ತು. ನನ್ನ ಅನಿಸಿಕೆ ಪ್ರಕಾರ ನಾವು ವೀಕೆಂಡ್ ಬದಲು ವೀಕ್ ಡೇಸ್ ಹೋಗಿದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಹಾಗೆ ಒಳಗಡೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅದು ಬೇರೆ ಬೆಂಗಳೂರಲ್ಲಿ ಬಹಳ ಚಳಿಗಾಲ ಇರೋದ್ರಿಂದ ಬೆಟರ್ ನಾವು ಯಾವ್ದಾರ ಸ್ವೆಟರ್ ಅದು ನೋಡ್ಕೊಂಡು ಹಾಕೊಂಡು ಹೋಗೋದು ಬೆಸ್ಟ್. ಯಾಕಂದ್ರೆ ಟೈಮಿಂಗ್ಸ್ ಐತೆ ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಳಿನೂ ಜಾಸ್ತಿ ಅನ್ಸುತ್ತೆ. ಒಳಗಡೆ AC ಎಲ್ಲ ಫಿಟ್ ಮಾಡಿದ್ದಾರೆ. ಸೊ 15 ಡಿಗ್ರಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಕೋಲ್ಡ್ ಅನ್ಸುತ್ತೆ, ಬಟ್ ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ನಾನಾಯ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಯ್ತು ಯಾರು ಇಷ್ಟು ಕಲರ್ ಮೀನುಗಳನ್ನು ನಾವೆಲ್ಲೂ ನೋಡಿದ್ದಿಲ್ಲ. ಹಾಗೆ ಒಳಗಡೆ ಹೋಗ್ತಾ ತುಂಬಾ ಕಲರ್ ಮೀನುಗಳ ಜೊತೆಗೆ ತುಂಬಾ ಒಂಥರ ಸಂಪೂರ್ಣವಾಗಿ ತಂಪಾದ ವಾತಾವರಣ ಇದ್ದ ಸಲುವಾಗಿ ಒಂಥರ ನೋಡೋದಕ್ಕೂ ಮಜವಾಗಿತ್ತು. ಹಾಗೆ ಬಂದಂತ ಹುಡುಗರು ಆ ಮೀನ್ ಜೊತೆ ಆಟ ಆಡೋದು, ಮೀನಿಗೆ ಚೆಲ್ಲಾಟ ಆಡಿಸೋದು ಬಹಳ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಸೊಗಸಾಗಿದೆ. ಹಾಗೆ ಯಾರನ್ನ ಇರಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದ್ದವರು ಒಂಥರ ಹೋಗಿ ಬನ್ನಿ. ಕೇವಲ 100 ರೂಪಾಯಿ ಒಳಗಡೆ ಹೋಗಿದ್ರೆ ಕನಿಷ್ಠ ಪಕ್ಷ 3 ರಿಂದ 4 ಗಂಟೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಜೊತೆಗೆ ವಿವಿಧವಾದ ಮೀನುಗಳ ಸಂತತಿ ಹೆಂಗಿದೆ ಅಂತೇಳಿ ಗೊತ್ತಾಗುತ್ತೆ. ಅಕ್ವೇರಿಯಂ ಅಲ್ಲಿ ಇಟ್ಟಿದ್ದ ಮೀನುಗಳನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗೋದೇ ಸುರಂಗ ಮಾರ್ಗ. ಇಲ್ಲಿ ಹೆಂಗಿದೆ ಅಂದ್ರೆ ಕಂಪ್ಲೀಟ್ ಸುತ್ತ ನೀರಿನ ಫ್ಲೋ ಮಾಡ್ಕೊಂಡು ಮೀನುಗಳನ್ನೆಲ್ಲ ಮೇಲ್ಗಡೆ ಬಿಟ್ಟಿದ್ದಾರೆ. ಒಂಥರ ಚೆನ್ನಾಗಿರುತ್ತೆ. ನಾವೆಲ್ಲೋ ಒಂದ್ ಕಡೆ ಕೇಳಿರ್ತೀವಿ ಸಿಂಗಾಪುರ್ ಇಲ್ಲ ಬ್ಯಾಂಕಾಕ್ ಅಲ್ಲಿ ಎಲ್ಲೋ ಒಂದು ಕಡೆ ಈ ತರ ಹೋಟ್ಲ್ ಇರುತ್ತೆ, ಇಲ್ಲಿ ಕೆಳಗಡೆ ಕುಂತು ಊಟ ಮಾಡೋದು. ಆ ತರ ನಮ್ಮಂತ ಬಡವರಿಗೆ ನೋಡಕ್ ಆಗಲ್ಲ ಅಲ್ಲೆಲ್ಲ ಹೋಗಿ. ಆದ್ರೆ ಬೆಂಗಳೂರಲ್ಲಿ ಈ ತರದ ಒಂದು ಉತ್ತಮವಾದ ಮ್ಯೂಸಿಯಂ ಮಾಡಿದ್ದಾರೆ. ಮತ್ತೆ ಒಳಗಡೆ ಏರ್ಪೋರ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ಅಂದ್ರೆ ನಾವು ಹೋದಲ್ಲಿ ಯಾವುದೇ ತರದ ಗಜಿಬಿಜಿ ಇಲ್ಲ, ಮತ್ತೆ ನೋಡೋದಕ್ಕೆ ಎಲ್ಲ ಸುಂದರವಾದಂತ ಮೀನುಗಳಿದ್ವಲ್ಲ, ಬಹಳ ಟೈಮ್ ಪಾಸ್ ಆಯ್ತು. ನನ್ನ ಮಗ ಅಂತೂ ಅದ್ರಲ್ಲಿದ್ದ ಕಲರ್ಗಳೆಲ್ಲ ಎಳಕ್ ಹೋಗಿ ಕೆಲವೊಂದು ಕಲರ್ಗಳೇ ಗೊತ್ತಿರಲ್ಲ, ಅಷ್ಟೊಂದು ಚೀರಾಡ್ತಾ ಇದ್ದ. ಎಲ್ಲರೂ ನೋಡ್ ನಗ್ತಾ ಇದ್ರು. ಆದ್ರೂ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಲ್ಲ ಸುಸ್ತಾಗಿ ಮಲಗಿತ್ತು, ಇಲ್ಲ ಇಂಟ್ರೆಸ್ಟ್ ಇಲ್ಲ, ಇಲ್ಲಿ ಯಾಕೆ ಕರ್ಕೊಂಬಂದ ನಮ್ಮನ್ನ ಹಾಕಿದಾರ ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ವು. ಆದ್ರೂ ನನ್ನ ಮಗ ಅವನ್ನ ಹೊಡೆದು ಎಬ್ಬಿಸ್ತಾ ಇದ್ದ.
ಹುಡುಗರಿಗೆ ಬೇಕಾಗಿದ್ದು, ಹೆಣ್ಮಕ್ಳಿಗೆ ಬೇಕಾಗಿದ್ದು, ಮನೆಗೆ ಬೇಕಾಗಿದ್ದು, ಇಲ್ಲ ಉಪ್ಪು ಖಾರದ್ದು. ಒಟ್ನಲ್ಲಿ ನನ್ನ ಮಗ ಎಲ್ಲರೂ ಹೋದನು ಒಂದು ಆಟ ಸಾಮಾನು ಅನ್ನೋದು ಫಿಕ್ಸು. ಅವನು ತೇರಿ ಅದು ಯಾವ ಹೇಳ್ಕೊಟ್ನೋ ಏನೋ ಅದೊಂದು ತೇರಿ ಎಲ್ಲಿ ಹೋದನು ಒಂದು ಆಟ ಸಾಮಾನ, ಒಂದು ಯಾವ್ದಾರ ಈ ತರ ಕಲರ್ದು ಬಣ್ಣದ್ದು ಅದೆಲ್ಲ ತಗೊಂಡು ನೆಕ್ಸ್ಟ್ ಹೋಗಿದ್ದೆ ಪ್ರಾಣಿ ಮೃಗಾಲಯ. ಇಲ್ಲಿ ಹೆಂಗೆ ಅಂದ್ರೆ ಗೊಂಬೆಗಳನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ, ಬಟ್ ಅದ್ರಲ್ಲೆಲ್ಲ ಸೌಂಡ್ ಕೊಟ್ಟು ಅದನ್ನೆಲ್ಲ ಮೂವ್ಮೆಂಟ್ ಮಾಡಿ ಸೊ ಒಂಥರ ಒರಿಜಿನಲ್ ಕಾಡಲ್ಲಿ ಇರೋ ಅನುಭವ ಬರುತ್ತೆ. ಸೊ ಫೈನಲಿ ಎಲ್ಲ ಪ್ರಾಣಿಗಳ ಮೃಗಾಲಯ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಆಟದ್ದು. ಸೊ ಆಟದಲ್ಲಿ ನನ್ನ ಮಗ ಶೂಟಿಂಗ್ ಮಾಡ್ತೀನಿ ಅಂತ ಅದನ್ನ ವಜ್ಜೆ ಹಿಡ್ಕೊಳಕ್ ಆಗವಲ್ದು, ಅವ್ನ ಕೈಯಾಗ ಶೂಟಿಂಗ್ ಮಾಡ್ತೀನಿ ಅಂತ ಕಲೆ ಬಿದ್ದು ಏನೇನೋ ಮಾಡಿ ಕೊನೆ ಒಂದು 6 ಚಾನ್ಸಲ್ಲಿ 4 ಬಲೂನ್ ಹೊಡೆದು ಮುಂದಕ್ಕೆ ಹೋದ್ವಿ. ಮುಂದಕ್ಕೆ ಹೋದ್ರೆ ಅವನಿಗೆ ಬೇಕಾಗಿರೋ ಆಟ ಸಾಮಾನುಗಳು ತಗೊಂಡ ಅಲ್ಲಿ ಆದ್ಮೇಲೆ ನೆಕ್ಸ್ಟ್ ಹೋಗಿದ್ದೆ ಗೊಂಬೆಗಳ ಆಟಕ್ಕೆ. ನನ್ನ ಮಗ ಇವಾಗ ಸ್ವಲ್ಪ ಧೈರ್ಯ ಬಂದ್ಬಿಟ್ಟಿದೆ. ಏನಂದ್ರೆ ಯಾವ್ದಾರ ಒಂದು ಆಟ ಆಗ್ಲಿ ನಾನು ಒಬ್ಬನೇ ಆಟ ಆಡ್ತೀನಿ, ಏನ್ ಬರೋದು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಅಲ್ಲಿ ಇದ್ದು ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಆ ಫ್ಲೈಟ್ ನ ಮೇಲೆ ಹೋಗೋದು ತಳಗೋಸೋದು ಹೇಳ್ಬಿಟ್ಟಿದ್ರೆ ನನ್ನ ಮಗ ಅದು ಫುಲ್ ಹೋಗೋವರೆಗೂ ತಳಗ ಇಳಿಲೇ ಇಲ್ಲ. ಕೊನೆಗೆ ಒಂದು ಮ್ಯಾಜಿಕ್ ಶೋ ನೋಡಕ್ ಹೋದ್ವಿ. ಅಲ್ಲಿ ಮ್ಯಾಜಿಕ್ ಶೋ ಅಲ್ಲಿ ಫಸ್ಟ್ ಒಂದು ಟ್ರಿಕ್ ನ ರೆಕಾರ್ಡ್ ಮಾಡಕ್ ಬಿಟ್ರು. ಆಮೇಲೆ ಅವ್ನು ನಮ್ಮ ಕೈ ಸನ್ನೆ ಮಾಡಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಬಿಟ್ರಪ್ಪ ತಂದೆ, ಮಾಡೋದೇ ಸ್ವಲ್ಪ ಜನ ಅದೀವಿ, ಬರೋರೇ ಸ್ವಲ್ಪ ಜನ ಅಂತೇಳಿ ನಮ್ಮ ರಿಕ್ವೆಸ್ಟ್ ಮಾಡ್ಕೊಂಡ್ಸಲ ನಾವು ವಿಡಿಯೋನ ಮಾಡೋದು ನಿಂದಿಸ್ಬಿಟ್ಟಿವಿ. ಆದ್ರೂ ವಯಸ್ಸಾದ ಮೇಲೂ ಇಷ್ಟು ಕಷ್ಟಪಟ್ಟು ಮ್ಯಾಜಿಕ್ ಮಾಡಿ ನಮ್ಮನ್ನೆಲ್ಲ ರಂಜಿಸ್ತಾರ ಅಂದ್ರೆ ಅವ್ರಿಗೊಂದು ಶಬಾಷ್ ಹೇಳಲೇಬೇಕು. ಕೊನೆಗೆ ಒಂದು ವೀಕೆಂಡು 4 ಗಂಟೆ ಮಗನ ಜೊತೆ ಕಳೆದ ಟೈಮು ತುಂಬ ಚೆನ್ನಾಗಿತ್ತು. ಕೊನೆಗೆ ಹೊಸ ವರ್ಷದಲ್ಲಿ ಫಸ್ಟ್ ಎಕ್ಸಿಬಿಷನ್ನು, ಫಸ್ಟ್ ವ್ಲಾಗು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.